ಒಂದಾನೊಂದು ಕಾಲದಲ್ಲಿ ಮಂಜು ತುಂಬಿದ ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಮರಮನೆಯಿತ್ತು. ಎಲ್ಲರೂ ಅದನ್ನು ಭಯದ ಮನೆ ಎಂದು ಕರೆಯುತ್ತಿದ್ದರು. ಒಂದು ಸಂಜೆ 3 ಮಕ್ಕಳು ರವಿ, ಮಿನಿ ಮತ್ತು ಕಿಟ್ಟಿ ಆ ಮನೆಯನ್ನು ನೋಡಲು ಹೋದರು. ಬಾಗಿಲು ಕಿರಿಕ್ ಎಂದು ಶಬ್ದ ಮಾಡಿತು. ಅವರು ಒಳಗೆ ನುಗ್ಗುತ್ತಿದ್ದಂತೆ ಒಮ್ಮೆಲೆ ಒಂದು ಬಿಳಿ ಬಟ್ಟೆ ಹಾರಿ ಬಂತು. ಮಿನಿ ಚೀರಾಡಿತು, ಭೂತ! ಆಗ ಆ ಬಟ್ಟೆಯೊಳಗಿಂದ ಚಿಕ್ಕ, ಮುದ್ದಾದ ಭೂ ಭೂ ಎಂಬ ಭೂತ ಹೊರಬಂತು. ಅದು ನಕ್ಕು ಹೇಳಿತು, ನಾನು ಯಾರನ್ನೂ ಹೆದರಿಸುವುದಕ್ಕೆ ಬಂದಿಲ್ಲ. ನನಗೆ ಸ್ನೇಹಿತರಿಲ್ಲ, ಅದಕ್ಕೆ ಆಟ ಆಡ್ತೀನಿ. ಮಕ್ಕಳು ನಕ್ಕು ಭೂಭೂಗೆ ಕೈ ಹಿಡಿದರು. ಆ ದಿನದಿಂದ ಭಯದ ಮನೆ ಸ್ನೇಹದ ಮನೆ ಆಯಿತು. ಏಕೆಂದರೆ ನಿಜವಾದ ಭೂತವು ಒಳ್ಳೆಯ ಸ್ನೇಹಿತನಾಗಬಹುದು.